ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಈ ದಿನ ನಾನು ನನ್ನ ಗಾರ್ಡನಲ್ಲಿ ಬಿಟ್ಟಿರೋ ಹೂಗಳ ಜೊತೆಗೆ ಇಷ್ಟೊಂದು ಹೂಗಳು, ಇಷ್ಟೊಂದು ಚಿಗುರು, ಈ ಎಲ್ಲ ಹೊಸ ಚಿಗುರು, ಹೊಸ ಹೂಗಳೆಲ್ಲ ಬರ್ತಾಯಿದ್ದಾವಲ್ಲ, ಅದಕ್ಕೆಲ್ಲ ಏನು ಕಾರಣ, ನಾನು ಏನು ಹಾಕ್ತಾಯಿದ್ದೀನಿ ಈಗ ಬೇಸಿಗೆನಾಗ ಅಂಥೇಳಿ ನಿಮ್ಗೆ ತೋರಿಸ್ತೀನಿ. ಯೂಶ್ವಲಿ ನಾನು ಜಾಸ್ತಿ ಫರ್ಟಿಲೈಸರ್ ಎಲ್ಲ ಕೊಡೋಂಗಿಲ್ಲ, ಆದರೆ ಈ ಸಮ್ಮರ್ ಇರೋದ್ರಿಂದ ಇತ್ತೀಚೆಗೆ ಒಂದಿಷ್ಟು ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಮಾಡಿ ಕೊಡಕತ್ತೀನಿ. ಸೊ ನೋಡಿರಿ, ನೀವು ತರಕಾರಿ ಆಗಿರ್ಬೋದು, ಹಣ್ಣಿನ ಗಿಡ ಆಗಿರ್ಬೋದು, ಎಲ್ಲ ತೋರಿಸ್ತೀನಿ ನೋಡಿರಿ. ಎಲ್ಲ ಗಿಡದಲ್ಲೂ ಒಳ್ಳೆ ಗ್ರೋತ್ ಬಂದು, ಹೂಗಳು ಚೆಂದ ಬಂದು, ಸೈಜು ಚೆನ್ನಾಗಿ ಬಂದು, ಈ ಮೊಗ್ಗಿ ತೋರಿಸ್ತೀನಿ ನೋಡಿರಿ ಹಿಂಗೆ ಬಿಟ್ಟಾವ ಅಂಥೇಳಿ. ನೋಡಿರಿ, ಒಂದೊಂದು ಸ್ಟೆಮ್ಮಿಗೆ ಎಷ್ಟೆಷ್ಟು ಮೊಗ್ಗಿಗಳು ಬಂದಾವ ಅಂತ ಲೆಕ್ಕ ಹಾಕೋರಿ ನೀವು. ಸೊ ಇಷ್ಟೊಂದು ಗುಚ್ಚಾಗಿ ಮೊಗ್ಗಿಗಳು ಬರ್ಲಿಕ್ಕತ್ತವೆ, ಗೊಂಚಲು ಅಂತಾರಲ್ಲ ಆ ಥರ ಮಗ್ಗಿಗಳು ಬರ್ಲಿಕ್ಕತ್ತವೆ. ಇದಕ್ಕೆಲ್ಲ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ರೆಡಿ ಮಾಡಿ ಕೊಡಾಕತ್ತೀನಿ ನಾನು. ಯಾಕೆಂದರೆ ಈಗಾಗಲೇ ಟೆಂಪ್ರೇಚರ್ 41 ಬಂದದ್ದು ನಮ್ಮ ಕಡೆ. ಸೊ ಡೈಲಿ ನೀವು ವೆದರ್ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಎಷ್ಟು ಟೆಂಪ್ರೇಚರ್ ಅದ ಅಂಥೇಳಿ. ನಮ್ಮ ಕಡೆ ಅಂತೂ 41 ಬಂದಿದೆ ಇವಾಗ. ಸೊ ಇಷ್ಟು ಬಿಸಿಲಿನಾಗ ಹೂಗಳು ಸಣ್ಣ ಬರ್ತಾವೆ, ಒಂದು ಇಲ್ಲಾಂದರೆ ಸರಿಗೆ ಅರಳಲ್ಲ, ಇದೆಲ್ಲ ಪ್ರಾಬ್ಲಮ್ ಆಗ್ತಾವೆ. ಬಟ್ ಈ ಸತಿ ನನಗೆ ಅದು ಯಾವುದೂ ಪ್ರಾಬ್ಲಮ್ ಬರೋವಲ್ದು. ಬರಲಾರ್ದಂಗೆ ಮೇಂಟೈನ್ ಮಾಡಬೇಕು ಅಂದರೆ ಒಂದಿಷ್ಟು ಫರ್ಟಿಲೈಸರ್ಗಳನ್ನು ನಾನು ತೋರಿಸ್ತೀನಿ, ಅದನ್ನು ನೀವು ನಿಮ್ಮ ಗಾರ್ಡನ್ನಾಗ ಹಾಕಿರಿ. ಸೊ ಇದು ಫ್ರೆಗ್ರೆನ್ಸ್ ಇಷ್ಟು ಬರೋಕತ್ತದಲ್ಲ, ನಂಗೆ ತಡೀಲಿಕ್ಕೆ ಆಗವಲ್ದು. ಸೊ ಅಷ್ಟೊಂದು ಪರಿಮಳ, ಈ ಸುತ್ತ ಇಲ್ಲಿ ಓಡಾಡ್ತಿದ್ರೆ ಸಾಕಷ್ಟು ಪರಿಮಳ ಇದ್ರದ್ದೆಲ್ಲ. ಸೊ ಡೈಲಿ ಒಂದಿಷ್ಟಾದರೂ ತೊಗೊಂಡು ಮನೆಗೆ ಒಯ್ದು ಹಿಂಗಿಟ್ರೆ ಅಂದರೆ ಸೊ ಮನೆಯೆಲ್ಲ ಇದ್ರದ್ದೇ ಘಮ. ಸೊ ಅಷ್ಟೊಂದು ಪರಿಮಳ ಇರುತ್ತೆ, ಇದಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ಎಲ್ಲ ಹಣ್ಣಿನ ಗಿಡ ಆಗಿರ್ಬೋದು, ಈ ತರಕಾರಿ ಆಗಿರ್ಬೋದು, ಎಲ್ಲದರಲ್ಲೂ ಅಷ್ಟೇ ನಾನು ಈ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡೀನಿ. ಈ ನನ್ನ ಕರಿಬೇವು ಗಿಡ ಅಂತೂ ನೋಡಬಾರ್ದು, ಎಷ್ಟು ಸತಿ ನಾನು ತೆಕ್ಕೊಂಡೋಗಿನಿ ಗೊತ್ತಾ ಈ ಕರಿಬೇವಿನ ಎಲೆಗಳು. ಸೊ ಮೇಲಿಂದ ಹೂವು ಮಗ್ಗಿ ಏನು ಬರೋಕತ್ತಿತ್ತು ಅದೆಲ್ಲ ತೆಗ್ದಾದ್ಮೇಲೆ ಚೆನ್ನಾಗಿ ಚಿಗುರು ಬಂತು. ಚಿಗುರು ಬಂದಾಗ ಡೈಲಿ ಬೆಳಗ್ಗೆ ಬಂದಾಗ ಒಂದು ರೌಂಡ್ ಬಂದಾಗ ಸ್ವಲ್ಪ ನಾನು ಅವತ್ತಿಗೆ ಎಷ್ಟು ಬೇಕಷ್ಟು ಡೈಲಿ ಹಿಂಗೆ ತೊಗೊಂಡು ಹೋಗ್ತಾನೇ ಇರ್ತೀನಿ ಇದನ್ನು. ಆದರೂ ನನ್ನ ಗಿಡದಲ್ಲಿ ಎಷ್ಟು ಸೈಜು, ಅದು ಗ್ರೀನ್ರಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದದ ಅಂಥೇಳಿ. ಆ ಹೂಗಳನ್ನೂ ಅಷ್ಟೇ ಪ್ರತಿಯೊಂದನ್ನು ನಿಮಗೆ ತೋರಿಸ್ತೀನಿ. ಇದು ಪುದೀನ. ಇನ್ನು ಹೂಗಳು ಕನಕಾಂಬರಿ ತೋರಿಸ್ತೀನಿ. ಕನಕಾಂಬರಿನಾಗಂತೂ ಕಡಿಲಿಕ್ಕೆ ಆಗವಲ್ತು, ಅಷ್ಟೊಂದು ಗುಚ್ಚಾಗಿ ಬರಾಕತ್ತವೆ. ಸೊ ಎಲ್ಲ ಗಿಡಗಳು ಅಷ್ಟೇ ಚೆನ್ನಾಗಿದ್ದಾವೆ, ಹೆಲ್ದಿಯಾಗಿರೋಕೆ ಮತ್ತು ಚೆನ್ನಾಗಿ ಅದ್ರದ್ದು ಹೂಕಾಯಿ ಬರೋಕೆ ಈ ಫರ್ಟಿಲೈಸರ್ಗಳನ್ನ ನೀವು ಫಾಲೋ ಮಾಡಿರಿ. ಸೊ ಬೇಸಿಗೆ ಬಂದಾಗ ಕಾಮನ್ಲಿ ಇಲ್ಲಿ ನೋಡಿರಿ, ಇಲ್ಲಿ ಕಂಪೋಸ್ಟ್ ಮಾಡೋಕೆ ರೆಡಿ ಮಾಡಕತ್ತೀನಿ ನಾನು. ಆಮೇಲೆ ಇದೂ ಅಷ್ಟೇ, ಈಗ ಹೊಸ ಕಾಯಿಗಳು ಮತ್ತೆ ಬರ್ತಾಯಿದ್ದಾವೆ. ಒಂದಿಷ್ಟು ಹಣ್ಣಾಗಿದ್ವು, ಇಲ್ಲಿದ್ದಾವೆ ದಪ್ಪ ಕಾಯಿ. ನೀವು ಲಾಸ್ಟ್ ಟೈಮ್ ನೋಡಿದ್ರೆ ಅವೆಲ್ಲ ಹಣ್ಣಾಗಿದ್ವು. ಇವಾಗ ನೋಡಿರಿ ತಿರ್ಗಿ ಎಲ್ಲಿ ಚಿಗುರು ಬರುತ್ತೆ ಅಲ್ಲಿ ನೋಡಿರಿ ಹೂವು ನೋಡಿರಿ, ಇದು ಎಷ್ಟು ದೊಡ್ಡ ಸೈಜ್ನಾಗ ಹೂಗಳು ಬರ್ಲಿಕ್ಕತ್ತಾವ. ಎಲ್ಲೆಲ್ಲಿ ಚಿಗುರು ಬರುತ್ತೋ ಅಲ್ಲೆಲ್ಲ ಹೊಸ ಹೂಗಳು, ಮತ್ತು ಇವು ಕಾಯಿಗಳು ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸಣ್ಣ ಗಿಡದಲ್ಲಿನೇ ಎಷ್ಟೊಂದು ಆಲ್ರೆಡಿ ಕಾಯಿ ಇದ್ದಾವೆ. ಒಂದಿಷ್ಟು ದಪ್ಪ ಆಗಿರೋದು ಕಾಯಿನ ತೆಗ್ದೀನಿ. ಇಷ್ಟೊಂದು ಹೂಗಳು, ಇದು ಪ್ಲುಮೇರಿಯಾ ಪ್ಲ್ಯಾಂಟು ರೆಡ್ಡು. ಆಮೇಲೆ ಸೊ ಇದರಲ್ಲೆಲ್ಲ ಕಡೆ ಚಿಗಿದು ಹೂ ಬರಾಕತ್ತಿದೆ. ಆಮೇಲೆ ಇದು ಪಿಂಕ್, ಒಂದಿಷ್ಟು ಶೇಡ್ ಥರ ಇದೆ, ವೆರಿಗೇಟೆಡ್ ಥರ ಇದೆ. ಇದು ಒಂದಿಷ್ಟು ವೈಟ್ ಪಿಂಕು ಮಿಕ್ಸ್ ಥರ ಇದೆ, ಈ ಥರ ಬರ್ತಾವೆ ನೋಡಿರಿ ಹೂವು. ಇಲ್ಲಿ ಬಂದದ್ದು ಈ ಥರ ಅರಳಿದ ಮೇಲೆ ವೈಟು ಪಿಂಕ್ ಶೇಡಲ್ಲಿ ಇರುತ್ತಿದ್ದು. ಸೊ ಎಲ್ಲೆಲ್ಲಿ ಚಿಗುರು ಬರ್ತದೆ ಅಲ್ಲೆಲ್ಲ ಮೊಗ್ಗಿಗಳು ಬರಾಕತ್ತವೆ. ಇದು ಸೀಸನ್ ಆಗಿರೋದ್ರಿಂದ ನಿಮಗಿದು ಕಂಟಿನ್ಯೂಸ್ ಆಗಿ ಹೂ ಕೊಡ್ತಾನೆ ಇರುತ್ತೆ. ಆಮೇಲೆ ಇದು ಕಾಮನ್ ಆಗಿರೋವಂಥದ್ದು, ಬಟ್ ಇದ್ರದ್ದು ಫ್ರೆಗ್ರೆನ್ಸ್ ಚೆನ್ನಾಗೈತೆ. ಇದರಲ್ಲಿ ಇನ್ನೊಂದು ಫುಲ್ಲು ಪರಿಮಳ ಬರ್ತಿರ್ತದೆ. ಸೊ ಅದನ್ನು ನೋಡ್ಬೋದು, ಇಲ್ಲಿ ನೋಡ್ರಿ ಎಷ್ಟು ಹೂಗಳು ಎಲ್ಲ ಕಡೆ ತುಂಬಿದಾವೆ. ಇನ್ನು ಚಾಂದಿನಿ ಪ್ಲ್ಯಾಂಟಲ್ಲೂ ಅಷ್ಟೇ, ಭಾಳ ದಿವಸದ ನಂತರ ಅದು ಚಿಗುರುತ್ತಾನೇ ಇರಲಿಲ್ಲ. ರಿಪೋರ್ಟ್ ಮಾಡಿ ಎಷ್ಟು ದಿನ ಆದ್ರೂ ಒಂಥರ ಆಗ್ಬಿಟ್ಟಿತ್ತು ಗಿಡ. ಬಟ್ ಇವಾಗಿಲ್ಲ ಎಲ್ಲ ಕಡೆ ಚಿಗುರಿ ಹೂವು ಬಿಡ್ಲಿಕ್ಕೆ ರೆಡಿಯಾಗಿದೆ ನೋಡಿರಿ. ಎಲ್ಲ ಕಡೆ ಈ ಥರ ಮೊಗ್ಗು ಬರ್ಲಿಕ್ಕತ್ತವೆ. ಸೊ ಎಲ್ಲ ಕಡೆ ಈ ಥರ ಮೊಗ್ಗು ಬರಾಕತ್ತದೆ. ಮೊಗ್ಗು ಬಂದು ಹೂಗಳು ಬರುತ್ತಾ ಇರ್ತವೆ ನೋಡಿರಿ ಈ ಥರ. ಸಣ್ಣ ಪಾಟ್ ಆದರೂ ಗಿಡದ ಸೈಜು, ಗಿಡದಲ್ಲಿ ಈ ಇನ್ನೇನಿದು ಮಲ್ಲಿಗೆ ಹೂವಿನ ಗಿಡ, ಈ ಸಣ್ಣ ಮಲ್ಲಿಗೆ ಗಿಡ ಫುಲ್ಲು ಇನ್ನೇನು ಹೂವಿಂದ ತುಂಬಿರುತ್ತೆ. ಇನ್ನು ಸ್ವಲ್ಪ ಮಳೆ ಆಗೋದೊಂದೇ ವೇಟು, ಮಳೆ ಆದರೆ ಸಾಕು ಇದರಲ್ಲಿ ಹೂ ಬರೋಕ್ಕೆ ಪ್ರಾರಂಭ ಮಾಡುತ್ತೆ. ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಚಿಗುರ್ಕೊಂಡೈತೆ ಅದು, ನೋಡ್ರಿ ಎಷ್ಟು ಚೆನ್ನಾಗಿ ಚಿಗುರ್ಕೊಂಡೈತೆ ಅದು.
ಎಲ್ಲಿ ಅಂದ್ರಲ್ಲಿ ಈ ಥರ ಚಿಗುರು ಬರ್ಲಿಕ್ಕೆ ಸ್ಟಾರ್ಟ್ ಆಗೈತೆ. ಇದರಲ್ಲೂ ಕೂಡ ಅಷ್ಟೇ ನಾನು ಲಿಕ್ವಿಡ್ ಫರ್ಟಿಲೈಸರ್ ಇದು ಕ್ರೊಸೆಂಡ್ರಾ ನೋಡಿರಿ, ಕನಕಾಂಬ್ರಿ ಅಂತೂ ಕೇಳಬಾರ್ದು. 2 ದಿವ್ಸಕ್ಕೆ ಒಂದೊಂದು ಸತಿ ತೆಗಿತಾನೆ ಇರ್ತೀನಿ ನಾನು, 2 ದಿವ್ಸಕ್ಕೆ ಒಂದು ಸತಿ ತೆಗಿತಾನೆ ಇರ್ತೀನಿ. ಆಮೇಲೆ ಇದು ಮಧುಮಾಲತಿ, ಇದು ನೋಡ್ರಿ, ಇದು ಬೆಳ್ಳಿ ವೆರೈಟಿ ಇದು. ಸೊ ಇದೆಲ್ಲಕ್ಕೂ ಹೂ ಮೊಗ್ಗಿ ಬರೋಕ್ಕೆ ನಾನು ಫರ್ಟಿಲೈಸರ್ ಕೊಡೋದು ಯಾವುದು ಅಂತೇಳಿ ಕೊನೆವರೆಗೂ ನೋಡಿರಿ 2 ಫರ್ಟಿಲೈಸರ್ ತೋರಿಸ್ತೀನಿ. ಇದು ಹಣ್ಣಿನ ಸಿಪ್ಪೆಗಳು, ಇದು ಚೀಕು ಹಣ್ಣು, ಆಮೇಲೆ ಬಾಳೆಹಣ್ಣು, ಆಮೇಲೆ ದಾಳಿಂಬೆ ಹಣ್ಣು, ಈ ಎಲ್ಲ ಹಣ್ಣುಗಳನ್ನು ನೀರಲ್ಲಿ ಈ ಥರ ನೆನೆಯಿಟ್ರೆ ಅದರದ್ದೆಲ್ಲ ನ್ಯೂಟ್ರಿಯೆಂಟ್ಸ್ಗಳು ನಮ್ಮ ನೀರಲ್ಲಿ ಬರ್ತವೆ. ಇದರಲ್ಲಿ ಐರನ್ನು, ಪೊಟ್ಯಾಶು, ಫಾಸ್ಫರಸ್ಸು ಜಾಸ್ತಿ ಇರೋದರಿಂದ ಗಿಡಗಳಿಗೆ ಗ್ರೋತಿಗೆ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಕೊಡೋದ್ರಿಂದ ಗಿಡಗಳಿಗೆ ಒಳ್ಳೆಯ ಒಂದು ಗ್ರೋತಿಗೆ ಸಹಾಯ ಆಗುತ್ತೆ. ಸೊ ನಾವು ಸಾಲಿಡ್ ಯಾವುದು ಕೊಡೋಕ್ಕಾಗಿಲ್ಲ ಅಂದರೆ ಈ ಥರ ನಾವು ಕೊಡ್ಬೋದು, ಲಿಕ್ವಿಡ್ ಇದರಲ್ಲಿ ಕೊಡ್ಬೋದು. ಇದನ್ನು ನೋಡಿರಿ, ನಾನು ನೆನೆಯಿಟ್ಟಿರೋಂಥ ನೀರು 20 ಲೀಟ್ರ್ ನೀರಿನ ಒಂದು ಕ್ಯಾನಿಗೆ ಈ ರೀತಿ ಹಾಕೊಲಿಕ್ಕತ್ತೀನಿ, ಡೈವರ್ಟ್ ಮಾಡ್ಲಿಕ್ಕತ್ತೀನಿ. ಇದನ್ನು ನಾವೆಲ್ಲ ಗಿಡಗಳಿಗೂ ಕೊಡ್ಬೋದು. ಇದರಲ್ಲಿ ಇನ್ನೂ ಸ್ವಲ್ಪ ನಾವು ನೀರು ಹಾಕಿಟ್ರೆ ಮತ್ತು ಅದನ್ನು ಇನ್ನೊಂದು ಸತಿ ನಾವು ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಗೊಬ್ಬರಕ್ಕೆ ಹಾಕ್ಬೋದು. ಸೊ ನೋಡಿರಿ, ಇದನ್ನು ನಾನು ಎಲ್ಲ ಗಿಡಗಳಿಗೂ ಈ ಥರ ಕೊಡ್ತಾ ಹೋಗ್ತೀನಿ. ಎಲ್ಲ ಹಣ್ಣಿನ ಗಿಡನೂ ಅಷ್ಟೇ ಚೆನ್ನಾಗಿ ಬೆಳೀಲಿಕ್ಕತ್ತವೆ, ಹೂವಿನ ಗಿಡಗಳು ಅಷ್ಟೇ. ಹೂಗಳು ಸಣ್ಣ ಸಣ್ಣ ಚಿಗುರು ಬರೋದು ನೀವು ನೋಡ್ಬೋದು ಒಂದು ವಾರದಲ್ಲಿನೇ. ಆಮೇಲೆ ಇದು ಹಾಕಬೇಕು ಅಂದರೆ ನೀವು ಒಂದು ಗಿಡಕ್ಕೆ ಒಂದು ದಿನ ನೀರನ್ನು ಲೇಟ್ ಮಾಡಿಕೊಡಿ. ಅಂದರೆ ಇವತ್ತು ಬೆಳಗ್ಗೆ ಹಾಕಿರ್ತೀರ, ಮಾರನೇ ದಿನ ಇವತ್ತು ಬೆಳಗ್ಗೆ ಹಾಕಿರ್ತೀರ, ಬೇಸಿಗೆ ಇರೋದ್ರಿಂದ ಸಾಯಂಕಾಲ ಏನಾರು ಹಾಕ್ತಿದ್ರಂದರೆ ಸಾಯಂಕಾಲ ಬಿಟ್ಟುಬಿಡ್ರಿ. ಆಮೇಲೆ ಮಾರನೇ ದಿವಸ ಮರುದಿನ ಹಾಕಬೇಕಾದ್ರೆ ಇದನ್ನು ಈ ಥರ ಯೂಸ್ ಮಾಡಿ ಹಾಕ್ರಿ. ಅಂದರೆ ಸ್ವಲ್ಪ ನೀರು ಒಣಗಿರಬೇಕು, ಪೂರ್ತಿ ಮಣ್ಣೆಲ್ಲ ಒಣಗಿದಾಗ ಈ ರೀತಿ ಗೊಬ್ಬರ ಕೊಟ್ಟರೆ ಜಲ್ದಿ ಅಬ್ಸರ್ವ್ ಆಗುತ್ತೆ ಅದು. ಈ ಥರ ನಾನು ಮೇಲೆಲ್ಲ ಸ್ವಲ್ಪ ಹಿಂಗೆ ಸ್ಪ್ರೇ ಮಾಡಾಕತ್ತೀನಿ, ಸ್ಪ್ರೇ ಬಾಟ್ಲಿಗಾರ ಹಾಕೊಂಡು ಮಾಡ್ಬೋದು ಅಥವಾ ಹಿಂಗೆ ಹೊಡಿಬೋದು ನೀರು. ಆ ಕೆಲಂಚು ಗಜಾನಿಯ ಗಿಡದಾಗಂತೂ ಇನ್ನೂ ಬರಾಕತ್ತಾವ. ಇದು ಎಲ್ಲ ರೀತಿಯ ಇಲ್ಲುಂಟು. ಈ ಥರ ಮಣ್ಣೆಲ್ಲ ಒಣಗಿಸಿದ್ದೀನಿ ನಾನು. ನೀವು ಹಾಕೋಕ್ಕಿಂತ ಮುಂಚೆ ಮಣ್ಣೆಲ್ಲ ಒಣಗಿದ್ರೆ ಒಂದು ಸ್ವಲ್ಪ ಬೇಕಾದರೆ ಅದನ್ನು ಮಣ್ಣನ್ನು ಲೂಸ್ ಮಾಡಿಕೊಂಡು ಕೂಡ ಹಾಕ್ಬೋದು. ನೀವು ಮಣ್ಣು ಒಂದು ಸ್ವಲ್ಪ ಲೂಸ್ ಮಾಡಿ ಹಾಕಿದ್ರಂತೂ ಇನ್ನೂ ಒಳ್ಳೆ ರಿಸಲ್ಟು ಕೊಡುತ್ತಿದ್ದು. ಸೊ ಮಣ್ಣೆಲ್ಲ ಒಂದು ಸತಿ ಮೇಲಿನ ಒಂದು ಲೇಯರ್ ಒಂದು 2-3 ಇಂಚದಷ್ಟು ಮಣ್ಣೆಲ್ಲ ಈ ಥರ ಲೂಸ್ ಮಾಡಿಕೊಂಡು ಕೊಟ್ಟರಂತೂ ಗಿಡಗಳಿಗೆ ಇನ್ನೂ ಒಳ್ಳೆಯದು. ಆಮೇಲೆ ಇದು ಕೊಡೋದ್ರಿಂದ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಆಗೋಲ್ಲ. ಸಾಲಿಡ್ ಕೊಟ್ಟರೆ ಅದು ಒಳಗಡೆ ಕೊಳೀಲಿಕ್ಕೆ ಅಥವಾ ಅದು ಹೀಟ್ ಉತ್ಪತ್ತಿ ಮಾಡ್ತದೆ, ಅದು ಮಣ್ಣಲ್ಲಿ ಬೆರಿಬೇಕಂದ್ರೆ. ಸೊ ಅವಾಗ ಅದು ಗಿಡಗಳಿಗೆ ಸ್ವಲ್ಪ ಪ್ರಾಬ್ಲಮ್ ಬೇಸಿಗೆನಾಗ. ಈ ರೀತಿ ಲಿಕ್ವಿಡ್ನಾಗ ಕೊಟ್ಟರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಈ ರೀತಿ ಮಣ್ಣೆಲ್ಲ ಒಣಗೈತೆ. ಈ ಟೈಮ್ನಾಗ ನಾವು ಕೊಟ್ಟಿವಿ ಅಂದರೆ ಭಾಳ ಜಲ್ದಿ ಚೆನ್ನಾಗದು ಅಬ್ಸರ್ವ್ ಮಾಡ್ಕೊಳುತ್ತೆ. ನೋಡಿರಿ ಎಷ್ಟು ಚೆನ್ನಾಗಿ ಅದು ಮಣ್ಣು ಹಿಡಿದಿಟ್ಕೊಳತ್ತೆ ನೀರನ್ನು. ನಾವು ಮಣ್ಣು ಹಸಿ ಇದ್ದಾಗನೇ ಕೊಟ್ಟರೆ ಅಷ್ಟು ಹಿಡ್ಕೊಳ್ಳಲ್ಲ, ನೀರು ಎಲ್ಲ ಹೊರಗೆ ಬಂದು ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ನೀವು ಸ್ವಲ್ಪ ಹಾಕ್ತೀವಿ ಅನ್ನೋದಿತ್ತು ಅಂತಂದರೆ ಸ್ವಲ್ಪ ನೀರನ್ನು ಇವತ್ತೊಂದು ದಿನ ಬಿಟ್ಟು ಮರುದಿನ ನೀರು ಕೊಡಬೇಕಾದ್ರೆ ಇದು ಲಿಕ್ವಿಡನ್ನು ಆ್ಯಡ್ ಮಾಡಿಕೊಡ್ರಿ. ಸೊ ನಿಮ್ಮ ಬಡ್ಸ್ ಏನಾರು ಬೀಳಿಕತ್ತಿದೆ ಅಂದರೆ, ಸರಿ ಹೂವು ಅರಳ್ತಾ ಇರಲಿಲ್ಲ ಅಂದರೆ ಇದನ್ನು ನೀವು ಕೊಟ್ಟು ನೋಡಿರಿ, ಆರಾಮಾಗಿ ನಿಮ್ಮ ಹೂಗಳು ಚೆನ್ನಾಗಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದ್ರ ಜೊತೆಗೆ ಇನ್ನೊಂದು ಫರ್ಟಿಲೈಸರ್ ತೋರಿಸ್ತೀನಿ ನಿಮಗೆ, ಅದನ್ನು ಕೂಡ ಭಾರಿ ವರ್ಕ್ ಮಾಡುತ್ತಾ. ಸೊ ನಾನಿದು 3ನೇ ಸತಿ ಹಾಕೋದು. ಇಲ್ಲಿ ನೋಡ್ರಿ, ಫುಲ್ ರೆಡ್ ಐತೆ ನೋಡಿರಿ, ನೀರೊಳಗೆ ಹಾಕ್ತೀನಿ. ಇದು ಯಾವುದು ಅಂಥೇಳಿ ಕಲರ್ ನೋಡಿದ್ರೆ ಗೊತ್ತಾಗ್ಬೋದು ನಿಮಗೆ. ಇದು ಬೀಟ್ರೂಟು ಮತ್ತು ಚಹಾ ಪುಡಿ, ಬೀಟ್ರೂಟು ಚಹಾ ಪುಡಿ ಎರಡೂ ನಾನು ಬಾಯ್ಲ್ ಮಾಡ್ಕೊಂಡೀನಿ. ಬಾಯ್ಲ್ ಮಾಡಿಕೊಂಡು ಈ ರೀತಿ ನೀವು ಬೀಟ್ರೂಟ್ ಪಲ್ಯ ಮಾಡಿ ಮೇಲಿನ ಸಿಪ್ಪಿ ಅಂತ ತೆಗಿತಿರಲ್ಲ, ಆ ಸಿಪ್ಪಿನೂ ಹಾಕಿ ಸ್ವಲ್ಪ ಚಹಾ ಪುಡಿ ಹಾಕಿ ಬಾಯ್ಲ್ ಮಾಡ್ಕೊಂಡ್ರೆ ಸಾಕು, ಅದೂ ಒಳ್ಳೆ ಫರ್ಟಿಲೈಸರ್ ಆಗುತ್ತೆ. ನಾನು ಸಿಪ್ಪಿ ಸಮೇತ ಹಾಕಿ ಕುದಿಸಿದ್ದೀನಿ ಇದನ್ನು. ಆಮೇಲೆ ಸೋಸ್ಕೊಂಡಿನಿ ನಾನು, ಸೋಸ್ಕೊಂಡು ಈ ರೀತಿ ನೀರೊಳಗೆ ಹಾಕಿ ಡೈವರ್ಟ್ ಮಾಡ್ಲಿಕ್ಕತ್ತೀನಿ. ಇದು ಒಂದು ಸತಿ ಯೂಸ್ ಮಾಡಿದ್ಮೇಲೆ ಮಿಕ್ಕಿರೋದು ಇದನ್ನು ಫ್ರಿಜ್ನಾಗ ಇಟ್ಟಿದ್ದೆ ನಾನು, ಇದರಲ್ಲಿ ಐಸ್ ಆಗಲಿಕ್ಕೆ ಫ್ರೀಝರ್ನಾಗ. ಆವಾಗ ಅದು ನಮಗೆ ನೆಕ್ಸ್ಟ್ ಟೈಮ್ ಬೇಕಾದಾಗ ಅದನ್ನು ಹೊರಗಡೆ ಇಟ್ಟು ಯೂಸ್ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ ಆಗೋಲ್ಲ. ಸ್ಮೆಲ್ಲಿಗೆ ಏನೂ ಇರೋದಿಲ್ಲ ಇದಕ್ಕೆ. ಭಾರಿ ವರ್ಕ್ ಮಾತ್ರ ಭಾರಿ ಮಾಡುತ್ತೆ ಇದು. ಸೊ ನೋಡಿರಿ, ಎಲ್ಲ ಫ್ಲವರ್ ಪ್ಲ್ಯಾಂಟ್ಗಳೆಲ್ಲ ನೀರು ಕೊಟ್ಟೇ ಇಲ್ಲ. ಈ ಟೈಮ್ನಾಗೆ ಇದನ್ನು ಕೊಡಕತ್ತೀನಿ. ಹೂವಿನ ಸೈಜ್ ಚೆನ್ನಾಗಿ ಬರುತ್ತೆ, ಹೂವಿನ ಕಲರ್ ಚೆನ್ನಾಗಿ ಬರ್ತವೆ.
ಗಿಡಗಳು ಚಿಗುರ್ತವೆ. ಇನ್ನು ಎಲ್ಲೋ ಆಗ್ತಿತ್ತು ನಿಮ್ಮ ಗಿಡದ ಎಲೆಗಳು ಅಂದರೆ ಇದನ್ನು ಟ್ರೈ ಮಾಡಿರಿ. ಸೊ ಎಲ್ಲೋ ಆಗೋದು ಕೂಡ ಕಡಿಮೆ ಮಾಡುತ್ತೆ. ಈ ಒಂದು ವಾರಕ್ಕೆ ಒಂದು ಸತಿನಾರ ಈ ಥರ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡ್ತಾ ಇರಬೇಕು. ಆವಾಗ ಚೆನ್ನಾಗಿ ಅದು ವರ್ಕ್ ಮಾಡುತ್ತೆ. ಎಲ್ಲ ಗಿಡಗಳಿಗೂ ಹೂ ಚಿಗುರಲಿಕ್ಕೆ, ಹೂವು ಕಾಯಿ ಬರೋಕ್ಕೆ ಭಾಳ ಸಹಕಾರಿಯಾಗುತ್ತೆ. ಯಾಕಂದರೆ ಬೇಸಿಗೆ ಇರೋದ್ರಿಂದ ನಾವು ಗೊಬ್ಬರ ಸ್ವಲ್ಪ ಕಡಿಮೆ ಕೊಡಕ್ಕೆ ಹೋಗ್ತೀವಿ. ಆವಾಗ ಗಿಡಗಳಲ್ಲಿ ಗ್ರೋತ್ ಕಾಣಲ್ಲ. ಸೊ ಗಿಡಗಳು ಕಂಟಿನ್ಯೂಸ್ ಆಗಿ ನಿಮಗೆ ಹೂವು ಕಾಯಿ ಹಣ್ಣು ಬೇಕು ಅನ್ನಂಗಿದ್ರೆ ಸೊ ಈ ಥರ ವಾರಕ್ಕೆ ಒಂದು ಸತಿ ಲಿಕ್ವಿಡ್ ಫರ್ಟಿಲೈಸರ್ನ ಹಾಕ್ತಾ ಹೋಗ್ರಿ. ಇದರ್ಲಿಂದ ಯಾವುದೇ ಗಿಡಗಳಿಗೆ ಡ್ಯಾಮೇಜ್ ಆಗೋಲ್ಲ. ಇದು ನೋಡಿರಿ, ಕರಿಬೇವು ಗಿಡಕ್ಕೂ ಎಲ್ಲ ಗಿಡಕ್ಕೂ ನಾನು ಹಾಕಿದ್ದೆ. ನುಗ್ಗೆ ಗಿಡ, ಕರಿಬೇವು ಗಿಡ. ನಾನು ನುಗ್ಗೆ ಗಿಡ ಮೊನ್ನೆ ರಿಪೋರ್ಟ್ ಮಾಡಿದ್ದೆ, ಬಟ್ ಅದ್ರಾಗ ಚೆನ್ನಾಗಿ ಚಿಗುರು ಬಂದದ. ಈಗ ಅದೂ ಅಷ್ಟೇ ಚೆನ್ನಾಗಿ ಚಿಗುರು ಬಂದು ಹೂವೆಲ್ಲ ಬರ್ಲಿಕ್ಕತ್ತವೆ. ಸೊ ಅದು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ನಾನು ನಿಮಗೆ. ಸೊ ನಾನು ಕೊಟ್ಟು ಒಂದು ವಾರ ಆದಮೇಲೆ ನಿಮಗೆ ವೀಡಿಯೋ ತೋರಿಸ್ತಾ ಇದ್ದೀನಿ. ಇದು ನೋಡಿರಿ, ದಪ್ಪ ಆಗಿತ್ತಲ್ಲ, ನಾನು ಇವನ್ನೆಲ್ಲ ಹಣ್ಣಾಗಿದ್ದನ್ನೆಲ್ಲ ತೆಗೆದಿದ್ದೀನಿ. ಸೊ ಈ ಥರ ನೀವು ಯೂಸ್ ಮಾಡಿರಿ. ನಿಮ್ಮ ಗಾರ್ಡನ್ನಲ್ಲಿ ಬರುವಂಥ ಹೂವು ಕಾಯಿಗಳು ಸೈಜ್ ಚೆನ್ನಾಗಿ ಬರುತ್ತೆ.